ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ನಿಗಮ ಮಂಡಳಿಯ ನೌಕರರೇ, ಪ್ರತಿಯೊಬ್ಬರಿಗೂ ಈ ಚಾನಲ್ಗೆ ಸ್ವಾಗತ. ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಬ್ಯಾಡ್ ನ್ಯೂಸ್ ಅನ್ನೋದಕ್ಕಿಂತ ಈಗಲೇ ಎಚ್ಚೆತ್ತುಕೊಳ್ಬೇಕಾದಂತಹ ಮಾಹಿತಿ. ಸರ್ಕಾರಿ ನೌಕರರ ಜೀವನಕ್ಕೆ, ವೃತ್ತಿ ಜೀವನಕ್ಕೆ ಆಘಾತವನ್ನು ನೀಡುವಂತಹ ಒಂದು ವಿಶೇಷವಾದ ಮಾಹಿತಿ. ಇನ್ನು ಮುಂದೆ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಕೆಲಸ, ಆದರೆ ಅದೇ ಸಂಬಳ. ಓವರ್ ಡ್ಯೂಟಿ ಮಾಡಬೇಕು, ಆದರೆ ಸಂಬಳ ಅಷ್ಟೇ. ಇದರಿಂದ ಸರ್ಕಾರಿ ನೌಕರರಿಗೆ ಆಗುವಂಥ ಪರಿಣಾಮಗಳು ಏನು, ಅವರ ಆರೋಗ್ಯದ ಮೇಲಾಗುವಂಥ ಪರಿಣಾಮಗಳೇನು, ಈಗಲೇ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ತೊಂದರೆ ಆಗುತ್ತೆ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಪರವಾಗಿ ಈಗ 5 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ವಿಶೇಷವಾದ ಸುದ್ದಿ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅಲಾಟ್ಮೆಂಟ್ ಆಗಿರುವಂಥ ಗೌರ್ಮೆಂಟ್ ನೌಕರಿ ಎಷ್ಟು? ಸುಮಾರು 7.5 ಲಕ್ಷಕ್ಕೂ ಇರ್ಬೋದು. ಈ 7.5 ಲಕ್ಷದಲ್ಲಿ ಅಷ್ಟು ಜನ ಈ ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತವಾಗಿಯೂ ಇಲ್ಲ. ಸುಮಾರು 3.5ರಿಂದ 4 ಲಕ್ಷದಷ್ಟು ಸರ್ಕಾರಿ ನೌಕರಿಗಳು ಖಾಲಿ ಇದೆ. ಕಳೆದ 5 ವರ್ಷಗಳಲ್ಲಿ ನೇಮಕಾತಿ ಮಾಡ್ಕೊಂಡಿರೋದೆಷ್ಟು? ಕೇವಲ 8,000. ಮುಂದಿನ 5 ವರ್ಷಗಳಲ್ಲಿ ರಿಟೈರ್ಡ್ ಆಗೋದ್ರಿಂದ ಸರ್ಕಾರಿ ನೌಕರರ ಮೇಲೆ ಹೆಚ್ಚಿನ ಒತ್ತಡಗಳು ಬೀಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ಮಾಹಿತಿ. ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಮುಂದಿನ 5 ವರ್ಷಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ ಕುರ್ಚಿಗಳೆಲ್ಲ ಖಾಲಿ ಆಗತ್ತೆ. ಯಾಕೆ ಅಂತ ಮೊದಲೇ ನಾನು ಹೇಳಿದ್ದೀನಿ. ಮುಂದಿನ 36 ತಿಂಗಳಲ್ಲಿ KPSC KEA ಮೂಲಕ ಸುಮಾರು 8,157 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡ್ತಾರೆ. 5 ವರ್ಷಗಳಲ್ಲಿ ರಿಟೈರ್ಡ್ ಆಗೋವಂಥವ್ರು ಎಷ್ಟಿದ್ದಾರೆ? 86,000 ಜನ ಸಿಬ್ಬಂದಿಗಳು ರಿಟೈರ್ಡ್ ಆಗ್ತಾರೆ. ಈಗ ಆಲ್ರೆಡಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಅದ್ರ ಜೊತೆಯಲ್ಲಿ 80,000 ಸೇರ್ಕೊಂಡ್ರೆ ಸುಮಾರು 3.5 ಲಕ್ಷದಷ್ಟು ಸಿಬ್ಬಂದಿಗಳ ಕೊರತೆ ಆಗತ್ತೆ. 7.5 ಲಕ್ಷ ಅಲಾಟ್ಮೆಂಟು ಜಾಬ್ಗಳಿದ್ದರೂ ಕೂಡ 3.5 ಲಕ್ಷ ಜನದಲ್ಲಿ 3 ಲಕ್ಷ ಜನದಲ್ಲಿ ಕೆಲಸ ಮಾಡಬೇಕು. 3.5 ಲಕ್ಷ ಜನದಲ್ಲಿ ಕೆಲಸ ಮಾಡಬೇಕು ಅಂದರೆ 1 to ಡಬಲ್ ಕೆಲಸ ಆಗುತ್ತೆ. ಈ ಬಗ್ಗೆ ಕನ್ನಡದ ಪ್ರತಿಷ್ಠಿತ ಪತ್ರಿಕೆಯಾದ ವಿಜಯ ಕರ್ನಾಟಕದಲ್ಲಿ ಒಂದು ವರದಿ ಪ್ರಕಟ ಆಗಿದೆ. ಆ ವರದಿಯ ವಿಶೇಷತೆ ಏನು ಅನ್ನೋದನ್ನು ನೋಡ್ತಾ ಹೋದರೆ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹಾಗೂ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಸಂಖ್ಯೆ ಆಘಾತಕಾರಿ ಮಟ್ಟಕ್ಕೆ ತಲುಪಿದೆ. ಆಡಳಿತ ಯಂತ್ರ ಸುಗಮವಾಗಿ ಚಾಲನೆ ಆಗಬೇಕು ಅಂದರೆ ಅದಕ್ಕೆ ಸಮರ್ಪಕ ಉದ್ಯೋಗಿಗಳು ಬೇಕಾಗತ್ತೆ. ಆದರೆ ಈಗ ಇರುವಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಸರ್ಕಾರದ ಕೆಲಸ ಕಾರ್ಯಗಳು ಪರಿಣಾಮಕಾರಿ ಆಗೋದಿಲ್ಲ ಅನ್ನೋದೊಂದು ಸ್ಪಷ್ಟ ಆಗ್ತಾ ಇದೆ. ಸರ್ಕಾರದ ಅಧಿಕೃತ ಮಾಹಿತಿಗಳ ಪ್ರಕಾರ ವಿವಿಧ ಇಲಾಖೆಗಳಲ್ಲಿ ಸುಮಾರು 2,84,000 ಹುದ್ದೆಗಳು ಖಾಲಿ ಇದೆ. ಇದರೊಂದಿಗೆ ನಿಗಮ ಮಂಡಳಿಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಸೇರ್ಪಡೆಯಾಗಿದೆ. ಇಂತಹ ಪರಿಸ್ಥಿತಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಸುಮಾರು 86,398 ನೌಕರರು ರಿಟೈರ್ಡ್ ಆಗ್ತಾ ಇದೆ ಅಂತೇಳಿ ಸರ್ಕಾರ ಅಂದಾಜಿಸಿದೆ. ಇಲಾಖೆಗಳಲ್ಲಿ ನೌಕರರ ಕೊರತೆ ತೀವ್ರವಾಗಿದ್ದರೂ ಕೂಡ ನಿವೃತ್ತಿಯಿಂದ ತೆರವಾಗುವಂಥ ಹುದ್ದೆ ತುಂಬಲು ಪೂರಕವಾದ ವೇಗದ ಅಪಾಯಿಂಟ್ಮೆಂಟ್ಗಳು ಆಗ್ತಾ ಇಲ್ಲ ಅಂತ ಹೇಳಿ ಅಭ್ಯರ್ಥಿಗಳು ಕೂಡ ಆತಂಕಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಶಿಕ್ಷಣ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್,
ಸಾರ್ವಜನಿಕ ಸೇವಾ ವಲಯಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಹೆಚ್ಚಿದೆ. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸುಮಾರು 79,694 ಹುದ್ದೆಗಳು ಖಾಲಿ ಇದೆ. ಶೈಕ್ಷಣಿಕ ಮಟ್ಟದ ಮೇಲೆ ಇದು ವಿಪರೀತ ಪರಿಣಾಮವನ್ನು ಬೀರ್ತಾ ಇದೆ. ಆರೋಗ್ಯ ಹಾಗೂ ವೈದ್ಯಕೀಯ ಇಲಾಖೆಯಲ್ಲಿ ಸುಮಾರು 37,572 ಹುದ್ದೆಗಳು ಖಾಲಿ ಇದೆ. ಅವ್ರನ್ನ ಇದೇ ವೇಳೆಯಲ್ಲಿ ಗುತ್ತಿಗೆ ನೌಕರರ ಅವಲಂಬನೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳದ್ದು ಇಷ್ಟು ದೊಡ್ಡ ಪ್ರಮಾಣಗಳಲ್ಲಿ ಹುದ್ದೆಗಳು ಖಾಲಿ ಆಗ್ತಾ ಇದ್ದರೂ ಕೂಡ ಕಳೆದ 3 ವರ್ಷಗಳಲ್ಲಿ ಅಂದರೆ 2023ರಿಂದ 25ರ ಸಾಲಿನಲ್ಲಿ KPSC ಮತ್ತು KEA ಮೂಲಕ ಕೇವಲ 8,157 ಹುದ್ದೆಗಳು ನೇಮಕಾತಿ ಪೂರ್ಣಗೊಂಡಿದೆ. ಆಡಳಿತಾತ್ಮಕ ದೃಷ್ಟಿಯಿಂದ ಇದರಿಂದ ಪರಿಣಾಮವನ್ನು ಬೀರುತ್ತೆ. ಇದಕ್ಕೆ ಕಾನೂನಾತ್ಮಕ ಸವಾಲುಗಳು, ಒಳ ಮೀಸಲಾತಿ ವಿಚಾರ ಪ್ರಮುಖ ಕಾರಣ ಆಗಿರ್ಬೋದು. ಪ್ರತಿ ವರ್ಷ ಸರಿಸುಮಾರು 17,000ಕ್ಕೂ ಹೆಚ್ಚು ನೌಕರರು ಸೇವೆಯಿಂದ ರಿಟೈರ್ಡ್ ಆಗ್ತಾರೆ. ಅದಕ್ಕೆ ತಕ್ಕಂತೆ ಹೊಸಬರನ್ನು ನೇಮಕ ಆಗದೇ ಇರೋದು ಇದಕ್ಕೆಲ್ಲ ಕಾರಣ ಆಗಿದೆ. ಸರ್ಕಾರಿ ಸೇವೆ ವಿತರಣೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಒಟ್ಟಾರೆಯಾಗಿ ನಿವೃತ್ತರಾಗುವಂತಹ ಸ್ಥಾನವನ್ನು ತುಂಬಲು ಶೂನ್ಯವಾಗಿದೆ. ಹೊಸ ನೇಮಕಾತಿ ಅಧಿಸೂಚನೆಯೇ ಇಲ್ಲದಿದ್ದರೂ ಕೂಡ ಮುಂದಿನ 5 ವರ್ಷಗಳಲ್ಲಿ ಆಡಳಿತ ವ್ಯವಸ್ಥೆ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದರ ಜೊತೆಯಲ್ಲಿ ನೌಕರರ ಮೇಲೆ ಹೆಚ್ಚು ಒತ್ತಡ ಬೀಳೋದಂತೂ ಸಹಜ ಆಗಿದೆ. ಇಲ್ಲಿ ನಾವು ನೋಡೋದಾದರೆ ನಿವೃತ್ತಿ ಆಗೋದು ಈ ವರ್ಷದಲ್ಲಿ 16,513 ಜನ ರಿಟೈರ್ಡ್ ಆಗ್ತಾರೆ. ಮುಂದಿನ ವರ್ಷ 2027ರಲ್ಲಿ 16,800 ಜನ ರಿಟೈರ್ಡ್ ಆಗ್ತಾರೆ. ಅದೇ ರೀತಿ 2028ರಲ್ಲಿ 17,726 ಜನ, 2029ರಲ್ಲಿ 18,100 ಜನ, 2030ರಲ್ಲಿ 17,259 ಜನ ರಿಟೈರ್ಡ್ ಆಗ್ತಾರೆ. ಇದರಿಂದಾಗಿ ಈಗ ಹಾಲಿ ಇರುವಂಥ ನೌಕರರ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತೆ. ಮತ್ತೊಮ್ಮೆ ನೋಡೋದಾದರೆ ಖಾಲಿ ಇರುವಂಥ ಹುದ್ದೆಗಳು ಇಲಾಖಾವಾರು 2,84,881 ಹುದ್ದೆಗಳು ಖಾಲಿ ಇದೆ. ನಿಗಮ ಮಂಡಳಿಯಲ್ಲಿ 1,00,000 ಹುದ್ದೆಗಳು ಖಾಲಿ ಇದೆ. ಅಂದರೆ 3,85,000 ಆಗುತ್ತೆ. ಅದ್ರ ಜೊತೆಯಲ್ಲಿ 86,000 ಜನ ರಿಟೈರ್ಡ್ ಆಗೋರು ಸೇರಿಕೊಂಡ್ರೆ ಹೆಚ್ಚು ಕಡಿಮೆ 4 ಲಕ್ಷ ಚಿಲ್ಲರೆ ಆಗತ್ತೆ. ಉಳಿದಂಥ 3.5 ಲಕ್ಷ ನೌಕರರಲ್ಲೇ ಡಬಲ್ ಕೆಲಸಗಳನ್ನು ಮಾಡಿಸ್ಕೊಂಡು ಅವರ ಆರೋಗ್ಯದ ಮೇಲೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸರ್ಕಾರ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿ ಹುದ್ದೆಗಳು ಖಾಲಿಯಾಗೋದ್ರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ? ಆಡಳಿತ ಯಂತ್ರದ ಮೇಲೆ ಪರಿಣಾಮ ಆಗತ್ತೆ. ಆಡಳಿತ ವೇಗ ಪಡ್ಕೊಳ್ಳಲ್ಲ. ಜನರಿಗೆ ಸಮರ್ಪಕವಾದ ಸೇವೆಗಳು ಲಭ್ಯ ಆಗೋದು ಕಡಿಮೆ ಆಗುತ್ತೆ. ಅದ್ರ ಜೊತೆ ಒಬ್ಬ ಸರ್ಕಾರಿ ನೌಕರರ ಮೇಲೆ ಹೆಚ್ಚುವರಿ ಜವಾಬ್ದಾರಿ ಇರೋದರಿಂದ ಕೆಲಸ ವಿಳಂಬ ಆಗತ್ತೆ. ಅವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಒತ್ತಡಗಳು ಜಾಸ್ತಿ ಆಗತ್ತೆ. ಕಡಿತ ವಿಲೇವಾರಿ ಆಮೆಗತಿಯಲ್ಲಿ ಸಾಗೋದ್ರಿಂದ ಜನರಿಗೆ ಸಮಸ್ಯೆ ಆಗತ್ತೆ. ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡ್ಕೊಳ್ಳೋದ್ರಿಂದ ಸರ್ಕಾರ ನಡೆಸೋದು ಕಷ್ಟ ಸಾಧ್ಯ ಆಗತ್ತೆ. ಕೆಲವೊಂದು ಇಲಾಖಾ ರಹಸ್ಯಗಳನ್ನು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ಜೊತೆ ಹಂಚಿಕೊಳ್ಳೋಕ್ಕೂ ಆಗೋದಿಲ್ಲ. ತರಬೇತಿ ರಹಿತ ಸಿಬ್ಬಂದಿಗಳಿಂದ ಆಡಳಿತದ ಗುಣಮಟ್ಟ ಕುಸಿತ ಆಗತ್ತೆ. ಕಳೆದ 3 ವರ್ಷಗಳಲ್ಲಿ KPSC ಮೂಲಕ 10 ಅಧಿಸೂಚನೆ ಹೊರಡಿಸಿದ್ರು 1,630 ಜನ ಅಪಾಯಿಂಟ್ ಆಗಿದ್ದಾರೆ. KEA ಮೂಲಕ ಸುಮಾರು 6,554 ಜನ ಇದಾಗಿದೆ. ಇದಕ್ಕೆಲ್ಲ ಪರಿಹಾರ ಏನು? ಸರ್ಕಾರ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ? ಒಳ ಮೀಸಲಾತಿ ಬಿಕ್ಕಟ್ಟಿನ ಪರಿಣಾಮವನ್ನು ಹುಡುಕಿ ಆದ್ಯತೆ ಮೇರೆಗೆ ನೇಮಕಾತಿ ವರ್ಷ ಅಂತ ಘೋಷಣೆ ಮಾಡಿ ಎಲ್ಲ ಹುದ್ದೆಗಳನ್ನು ಏಕಕಾಲದಲ್ಲಿ ಭರ್ತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. UPSC ಮಾದರಿಯಲ್ಲಿ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರನ್ನು ಜಾರಿಗೊಳಿಸಬೇಕು. ಪ್ರತಿ ವರ್ಷ
ಯಾರ್ಯಾರು ರಿಟೈರ್ಡ್ ಆಗ್ತಾರೋ ಆ ಹುದ್ದೆಗಳಿಗೆ 6 ತಿಂಗಳು ಮುಂಚೆನೇ ನೇಮಕಾತಿ ಆದೇಶವನ್ನು ಹೊರಡಿಸಿ ಅವರು ರಿಟೈರ್ಡ್ ಆಗೋಂಥ ಸಮಯಕ್ಕೆ ಕರೆಕ್ಟಾಗಿ ಅಲ್ಲಿ ಜಾಬಿಗೆ ಸೇರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ತಾಂತ್ರಿಕ ಹುದ್ದೆಗಳಿಗೆ ನೇರ ನೇಮಕಾತಿ ಚುರುಕುಗೊಳಿಸುವ ಮೂಲಕ ಬೇರೆ ಮಾರ್ಗಗಳನ್ನು ಕೂಡ ಕಂಡುಹಿಡ್ಕೊಳ್ಬೇಕಾಗತ್ತೆ. ನೇಮಕಾತಿ ಅಧಿಸೂಚನೆ ಕೋರ್ಟ್ ಮೆಟ್ಟಿಲೇರಿದಾಗ ತಡೆ ಹಿಡಿಯದಂತೆ, ಸ್ಟೇ ಆಗದಂತೆ ಎಚ್ಚರಿಕೆಯನ್ನು ವಹಿಸೋದು ಸರ್ಕಾರದ ಕೆಲಸ ಆಗುತ್ತೆ. ಇದರ ಜೊತೆಯಲ್ಲಿ ಸರ್ಕಾರಿ ನೌಕರರು ಹಾಗೂ ನಿಗಮ ಮಂಡಳಿ ನೌಕರರ ಮೇಲೆ ಆಗುತ್ತಿರುವಂಥ ಒತ್ತಡವನ್ನು ನಿವಾರಣೆಗಾಗಿ ಸರ್ಕಾರಿ ನೌಕರ ಸಂಘ ಇನ್ನೂ ಕ್ರಿಯಾಶೀಲರಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆದಷ್ಟು ಶೀಘ್ರದಲ್ಲೇ ಎಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಸಬೇಕು. ಇದರಿಂದಾಗಿ ಈಗ ಹಾಲಿ ಇರುವಂಥ ಸರ್ಕಾರಿ ನೌಕರರ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ, ಆಘಾತಗಳು ಕಡಿಮೆ ಆಗುತ್ತೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಅಂಶಗಳು ಕಡಿಮೆ ಆಗುತ್ತೆ. ಹಾಗಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ಹಾಗೂ ಎಲ್ಲ ಇಲಾಖೆಗಳಲ್ಲಿರುವಂಥ ಸರ್ಕಾರಿ ನೌಕರ ಸಂಘಗಳು ಒಂದಾಗಿ ಸರ್ಕಾರದ ಜೊತೆ ಮಾತಾಡಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಹೆಚ್ಚುವರಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರಿಗೆ ಓವರ್ ಟೈಮ್ ಭತ್ಯೆಗಳನ್ನು ಕೊಡಬೇಕು. 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಎಲ್ಲ ಶಿಫಾರಸುಗಳನ್ನು ಅಂಗೀಕಾರ ಮಾಡಿ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಒಂದು ಕೆಲಸವನ್ನು ಮಾಡಬೇಕು. ಇನ್ನು ಪರಿಸ್ಥಿತಿ ಹದಗೆಡೋಕ್ಕಿಂತ ಮುಂಚಿತವಾಗಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ನಿರ್ಧಾರವನ್ನು ಕೈಗೊಳ್ಳಬೇಕು. ನಿರ್ಧಾರ ಕೈಗೊಂಡಿದ್ದೇ ಆದರೆ ಸರ್ಕಾರಿ ನೌಕರರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ಜನಗಳಿಗೆ ಕಾಲಕ್ಕೆ ಸೌಲಭ್ಯಗಳು ತಲುಪಿಸುವಂಥ ಕೆಲಸಗಳು ಆಗತ್ತೆ. ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರ ಪದ್ಧತಿಯನ್ನು ತೆಗೆದು ಹೊರಗುತ್ತಿಗೆ ನೌಕರರು, ಗುತ್ತಿಗೆ ನೌಕರರಿಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸಿ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕ ಮಾಡ್ಕೊಬೇಕು. 10 ಇಯರ್ಸ್ ಸರ್ವಿಸ್ ಮಾಡಿರುವಂತಹ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಕಾಯಮಾತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಈ ಬಗ್ಗೆ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು. ನೌಕರರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ